ಕುಂದಾರ ಹುಡುಗ ಏ ಹೋಲ್ ಬಿಡಪ್ಪ ಹೊಡಿಬೇಡ್ರಿ ಏನಮ್ಮ ಹೋಲ್ ಬಿಡ ಪಾಪ ಕುಂದಿಸ್ತೇವೆ ನೀವು ಅರ್ಶನ ರೆಡಿ ಮಾಡಿದೆ. ಕಲರ್ ಅಟ್ ಹಾಕ್ರಿ. ಸೊ ರಂಗೋಲಿ ಇಷ್ಟು ಉದ್ದ ಆಗೈತೆ ರೀ ಇದು ನೋಡ್ಬೋದು ನೀವು. ಇಷ್ಟು ಚಂದ ಆಗೈತೆ ಬಂದ್ರೆ ನಂಗೆ ನಂಗೆ ಫುಲ್ ಖುಷಿ ಆಗತ್ತೆ ಬಿಟ್ಟೈತಿ ಹಂಗೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ಬಾರ್ ವ್ಲಾಗ್ಸ್. ಸೊ ಬರ್ರಿ ಇವತ್ತಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ನೀವು ಎಸ್ಟರ್ಡೇ ವ್ಲಾಗ್ ಒಳಗೆ ಏನೈತೆ ಅಲ್ರಿ ಡಿ ಜೆ ಮುಖಾಂತರ ಮದುಮಕ್ಕಳನ್ನ ನಮ್ಮ ಮನೆಗೆ ಕರ್ಕೊಂಬಂದಿದ್ರ ಮಠ ನೋಡಿದ್ರಿ. ಸೊ ಇವತ್ತಿಂದ ಈ ವ್ಲಾಗ್ ಒಳಗೆ ರಾತ್ರಿ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ, ಅದಕ್ಕೆ ನಾವು ಇಳೆ ಅಂತೇಳಿ ಅಂತೀವಿ. ಸೊ ಆ ಕಾರ್ಯಕ್ರಮದ ವ್ಲಾಗ್ ಇದೆ. ಮತ್ತೊಳ್ಳಿ ರಾತ್ರಿ ಫಂಕ್ಷನ್ ಮುಗಿದಾದ್ಮೇಲೆ ನಾನು ಬಾಕ್ಲ ಎಲ್ಲ ಸ್ವಚ್ಛ ಮಾಡಿ ನನ್ನ ರಂಗೋಲಿ ಹಾಕಿದ್ದೆ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಗುಗ್ಳು ಇತ್ತಲ್ಲ, ಸೊ ಹಂಗಾಗಿ ನಾನು ರಾತ್ರಿ ಎಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿದ್ದೆ. ಸೊ ವ್ಲಾಗ್ ಮಾತ್ರ ಭಾಳ ಚಂದ ಐತಿ, ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ದೆ. ಸೊ ಬರ್ರಿ ಇವತ್ತಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಈಗ ಮನೆಗೆ ಬಂದೈತೆ ನೋಡ್ರಿಪ್ಪ. ಮನೆಗೆ ಬಂದ ಕುರ್ಚಿ ಎಲ್ಲ ಆ ಕಡೆ ತೆಗದ ಆ ಕಡೆ ಮಕ್ಳು ನಾವು ಇಡಾಕತ್ತೀವಿ, ಕೆಲಸ ಆಚಾರ ನಮ್ಗೆ. ಸೊ ಇಲ್ಲೆಲ್ಲರೂ ಬಂದು ಬಕಲ ಕುಂತಾರು. ಈಗ ಅದು ಡಿಜೆನು ಬಂದೈತಿ, ಪಟಾಕ್ಷಿ ಚಟ್ಪಟ್ ಹಾರಾತಾವು. ಮಕ್ಳು ಬಂದಾತ್ರಿಪ್ಪ. ಫೋಟೋಗ್ರಾಫರ್ನ ನೋಡಿ ಮಾವಚಪ್ಪ. ಸೊ ಈಗ ಇದನ್ನ ಮಾಡತ್ತಾರಿಪ್ಪ, ನೆದರ್ ತೆಗಿತಾರ, ನೆದರ್ ತೆಗಿದು ಅಂತಾರಲ್ಲ. ಫ್ರೆಂಡ್ಸ್ ಇದು ಏನಾಯ್ತಲ್ಲ, ಇವ್ರು ಎಷ್ಟರು ಪುರ್ವಂತರ ನಾಳೆ ಕೆಲ್ಸಕ್ಕೆ ಅಂದ್ರೆ ನಾಳೆ ಗುಗ್ಳಕ್ಕೆ ರೆಡಿ ಮಾಡ್ಕೊಳತ್ತಾರ. ನೀ ಹಾಡ್ಸು. ಸೊ ಇದು ನಾಳೆಗೆ ಏನಾಯ್ತಲ್ಲ, ನಾಳೆ ಬೆಳಿಗ್ಗೆ ಗುಗ್ಳಕ್ಕೆ ರೆಡಿ ಮಾಡ್ಕೊಳತ್ತಾರ. ಸಿಂಬಿ ಗೂಟ ಎಲ್ಲ ಬಿಡದ ನಮ್ಮ ಅಜ್ಜ ಮಾಡ್ದ ಮೊದ್ಲಿಕ್ಕೆ. ಇದನ್ನು ನಾವು ಸಣ್ಣರದಾಗ ಇವು 5 ಕೊಡ, ಬಟ್ 4 ಕೊಡ ಅಷ್ಟೇ. 1 ಕೊಡ ನಮ್ಗೆ ಇರ್ಲಂತಂತೆ 1 ಕೊಡ ಎಕ್ಸ್ಟ್ರಾ ತೊಗೊಂಬಂದಿರ್ತಾರೆ. ಸೊ ಇದು ಬೆಳಗ್ಗೆ ಗುಗ್ಳು ಐತಿ, ಅದನ್ನೆಲ್ಲ ತೋರಿಸ್ತಾನಂತ. ಈಗ ಅವ್ರು ದೇವ್ರ ಗುಡಿಗೆ ಜಗಲಿ ಮುಂದೆ ಹೋಗಿ ಆರತಿ ಬೆಳಗ್ಗೆ ಬಂದ್ರು. ನಮ್ಮ ಅಕ್ಕ ನಮ್ಮ ಅಮ್ಮ ತಿನ್ನದ. ಇವರು ಊಟ ಮಾಡಂಗಿಲ್ರಿಪ್ಪ, ಅದ್ರ ಸಂಬಂಧ ಬಾಳೆಹಣ್ಣು ಹಾಲು ತಿನ್ನತ್ತಾರೆ. ಬಾಳೆಹಣ್ಣು ಸಕ್ರೆ ಹಾಲು. ಅಲ್ಲೊಬ್ಬರು ನೀರು ಕೊಡೋದೈತಿ, ಕರೆಂಟ್ ಹೋದ್ರಿಪ್ಪ. ಮತ್ತೆ ಅವ ಬಾಪ ಒಳಗೆ ಹೋಗು. ಅಲ್ಲ ಅಜ್ಜ ಅದಂತ ಈ ಕಡೆ ಬಾಯವ ಸಗೀನ್ ಸಾಕ. ಸೊ ಇಲ್ಲಿ ಆಚಾರ ಸ್ವಾಮಿ ಅಂದ್ರೆ ನಮ್ಮ ಅಮ್ಮ ಈಗೆಲ್ಲ ಪೂಜಕ್ಕೆ ರೆಡಿ ಮಾಡತ್ತಾರೆ. ಸೊ ಈಗ ಇಲ್ಲಿ ಇಳೆ ಮಾಡ್ತಾರೆ. ಇಳೆ ಅಂತಂದ್ರೆ ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಅಂತೇಳಿ ಅಂತ ಅನ್ಬೋದು. ನಮ್ಮ ಹಳ್ಳಿಗಳ ಕಡೆ ಇಳೆ ಅಂತಂತೆ ಅಂತಾರೆ. ಸೊ ಇಳ್ಕೊಂಡು ಮನೆ ಇಲ್ಲೇ ಬಾಜುನು ಕೊಟ್ಟಾರ ಅವ್ರಿಗೆ. ಸ್ಟೇಜ್ ಅಷ್ಟೇ ಒಂದು ಸಿಂಪಲ್ಲಾಗಿ ಮಾಡ್ಯಾರ, ಮತ್ತು ಬೆಳಗ್ಗೆ ಒಂದಿನ ಮಾಡೋಕ್ಕಾರಂತೆ. ಸೊ ಇದು ಹಂಗೆ ಸಿಂಪಲ್ಲಾಗಿ ಈಗ ಅಷ್ಟೇ ಜಸ್ಟ್ ಮಾಡಿ ಹೋಗ್ಯಾರ. ಸೊ ಇಲ್ಲೆಲ್ಲ ಪೂಜಕ್ಕೆ ರೆಡಿ ಮಾಡತ್ತಾರ. ಇದು ಮಾಮನ ಐದನಲ್ರಿ, ಬೇರೆ ಯಾರು ಅಲ್ಲ, ನಮ್ಮ ಅಜ್ಜಿ ಏನದಾರಲ್ಲ, ನಮ್ಮ ಶಾಂತಮ್ಮ. ನಮ್ಮ ಅಜ್ಜಿಯಾರ ಕಾಸ ಅಣ್ಣನ ಮಗ, ಅವರು ಫಸ್ಟ್ನೇ ಅಣ್ಣನ ಸೊಸಿ, ಇವರು 2ನೇ ಅಣ್ಣನ ಮಗ. ಹಿಂಗೆ ಅದು ನಮ್ಮ ಮಮ್ಮಿ, ಇದು ನಮ್ಮ ಕಾಕ, ಇದು ನಮ್ಮ ದೊಡ್ಡಪ್ಪವ, ಇದು ನಮ್ಮ ಸಣ್ಣ ಅಜ್ಜ ಅಂದ್ರೆ ನಮ್ಮ ಅವ್ವನ ಕಾಕ. ಸೊ ಎಲ್ಲ ಮನೆಗಳಿಗೆ ತಂದು ರೆಡಿ ಮಾಡ್ಕೊಂಡಾರ. ಇಷ್ಟ ಫ್ರೆಂಡ್ಸ್. ನಮ್ಮ ತಂಗಿ ನೋಡ್ರಿ ಎಷ್ಟು ಚಂದ ಕಾಣತ್ತೆ ಸಾರಿ ಒಳಗೆ.
ನಮ್ಮ ಮಗ ತಕ್ಕೊಂಡಿಲ್ಲ ಅಂತಕಿ ದೊಡ್ಡ ನಮ್ಮ ಅವ್ವ ಕಣ್ಣಂಗೆ ಕಾಣತ್ತ. ಈಗ ಇಳಿ ಐತಲ್ರಿ, ಸೊ ಈಗ ಆ ಸಾರಿ ಕೊಟ್ಟ ಅವ್ರಿಗೆ ಆರತಿ ಮಾಡಿ ಆ ಸೀರೆ ಉಟ್ಕೊಂಬ ಅಮ್ಮ ಇಳ್ಯಾಕಂತಂತೇಳಿ ಹೇಳುವಂಥ ಪದ್ಧತಿ ಇದೀಗ. ಇಳ್ಯಾಕ ಆ ಸೀರೆ ಉಟ್ಕೊಂಡ್ಬಿಡ್ತಾಳ್ರಿ ನಮ್ಮಕ್ಕ. ಸೊ ಸೊ ನಮ್ಮ ಅತ್ತಿ ನಾಳೆಗೆ ಕಣಕ್ ಬೇಕಂತ್ರಿ, ಕಣಕ ಮಾಡ್ಕೊಂತ ಕುಂತಾಳೆ. ಇಲ್ಲೆಲ್ಲ ರೆಡಿ ಮಾಡತ್ತಾರ. ಕಲಿವೀರಭದ್ರ ಟಾರು ನಿಮ್ಮ ಭದ್ರ ಆಳತೆಗೆ ಪಿಡಿಗೆತ್ತಿಗೆ ಸರಿಯಾಗಿ ಗದ್ದಿಗೆ ಬಿಟ್ಟು ಎದ್ದು ಬಾರ್ಪ ರುದ್ರ. ಹಸ್ತದಲ್ಲಿ ಹಲಗೆ ಕರದಲ್ಲಿ ಖಡ್ಗ ಹರಿದರೆ ರುಂಡಮನ ನೇತ್ರದಲ್ಲಿ ಕೌಕತಾಲೆ ಕರಪಳಿಗಳನ್ನು ಧರಿಸದೆ ಮಹಾಸೂರ ಬರೆಯ. ನಿಮ್ಮ ಅಪ್ಪರವ ಈರನ ಲೋಕದ ಭಕ್ತರು ಆ ಗರ್ಭದ ಸತಿಯನ್ನು ತಂದು ಕೆಡವಿ ಆ ಗರ್ಭದ ಸತಿಯನ್ನು ತಂದು ಮೂರನ್ನು ನೆಲಗಿರಿಸಿ ಬಂದು ನಿಂದು ನೆಲೆಗಡೆ ನೋಡಿ ಶಿವಣ್ಣಗಳ ಒಟ್ಟು ಒಗಲವನ್ನು ನಡೆಸುವ ಲಿಂಗಾಗಿ ಕರೆ ಕಣಿಗೆ ಉದ್ದ ಕಣಿಗೆ ಉದ್ದ ಕರುಣಾ ಸಮುದ್ರಕ್ಕೆ ನೀನೆ ಕಡೆ. ಅಕ್ಕ ತಂಗಿಯರು ಎನ್ನ ಕೆಲಸ ಭಾಳ ಕಡಿಮೆ ಆಕೈತೆ ಒಂದು ಸ್ವಲ್ಪ ಎನ್ನ ಏನು ಫೋನ್ ಇದೆ ಎಲ್ಲಿ ಬಿಡು ಮಾಡ. ಏನೇನು ನಿಂದ್ರೆ ನೋಡ್ದ ಚೈತ್ರ ಸುಮ್ಮನೆ ಗಾಸ್ ಬಂದವನಂದ್ರೆ ಎಳ್ಕೊಂಡ್ಬಿಟ್ಟಿಲ್ಲ ಸಂಧ್ಯಾಕಾಶ ಅವನ ಕುಂದಾರ್ ಹುಡುಗ. ಹೋಲ್ ಬಿಡ್ತಾ ಹೊಡಿಬ್ಯಾಡ್ರಿ ಏನದು ಹೋಲ್ ಬಿಡ ಪಾಪ ಇದಾಗ ಮಾತಾಡ್ದ ಅವ ಬಿಡ್ಸೋರ್ ಯಾರು ಹೋಗ್ರಿ ಅವ ಕುಂದಾರ್ ಹೋಗತ್ತ. ಹೋಲ್ ಬಿಡಪ್ಪ. ಫ್ರೆಂಡ್ಸ್, ಅವತ್ತು ರಾತ್ರಿ ಕಾರ್ಯಕ್ರಮ ಪೂರ್ತಿ ಮುಗಿದಿತ್ರಿ. ನಾವು ಫೋಟೋ ತೆಗೆಸ್ಕೊಳತ್ತಿದ್ವಿ. ಅವಾಗ ಒಬ್ಬ ಸೀರೆ ಕುಡ್ದಂಥ ಅಂಕಲ್ ಕುಡುಕ ಅಂತಂತನ್ಲಿ ಏನನ್ಲಿ ಒಟ್ಟು ಸೀರೆ ಕುಡಿಯೋದ್ರವ್ರು ಭಾಳ. ಅವರು ಅಲ್ಲೇನೋ ಅನ್ನೋದು ತಿಂಡಿದ್ರು ಬರ್ರಿ ಹಂಗೆ ಏನೇನೋ ಅನ್ನತ್ತಿದ್ರು. ಸೊ ನಾನು ಒಬ್ರು ಯಾರು ಬಂದು ಅವ್ರನ್ನ ಕಡೆ ಹೋಗ್ಬರ್ರಿಪ್ಪ ಕರ್ಕೊಂಡಂತಂತಂದೆ. ಅಷ್ಟು ಅಂದಿದ್ದ ತಡ ಒಬ್ಬ ಅಣ್ಣ ಬಂದು ಅವನ್ನ ಕೊಳಪಟ್ಟಿಟ್ಟು ಜಕ್ಕೊಂಡೋಗಿ ನಾಯಿ ಹೊಡೆದ ಜಗ್ಗಿ ಬಡಿಸ್ಕೊಂಡ್ರ ಅವತ್ತವರು ಆ ಸೀರೆ ಕುಡ್ದಂತಾರು. ನಮ್ಮ ಈ ಉತ್ತರ ಕರ್ನಾಟಕ ಹಳ್ಳಿ ಒಳಗೆ ಈ ಕುಡುಕ್ರ ಕಾಟನ ಭಾಳ ಅಂತ ಅನ್ಬೋದು. ವಿಜಯ ಮುಂದೆ ತಿಳ್ದಂಗೆ ಡ್ಯಾನ್ಸ್ ಮಾಡೋದು, ಹಿಂಗೆ ಫಂಕ್ಷನ್ ಇದ್ದಾಗ ಏನರ ಬಂದು ಅನ್ನೋದು, ಟಾಂಟ್ ಮಾಡೋದು, ಇಂಥವೆಲ್ಲ ಭಾಳ ಮಾಡ್ತಾರೆ. ಆದ್ರೆ ಮಾತ್ರ ಅವತ್ತು ರಾತ್ರಿ ಇಳಿ ಮುಗಿದ್ಮೇಲಂತೂ ಆ ಅಂಕಲ್ಗೆ ಸಿಕ್ಕಾಪಟ್ಟೆ ಕಡ್ದು ಬಿದ್ದವು. ನಾವಂತೂ ಫುಲ್ ಗಾಬಾಗಿದ್ದೀವಿ. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಹ್ಯಾಪಂಡ್ ಆ ರಾತ್ರಿ. ಸೊ ಇಷ್ಟ ರೀಪ ನಮ್ಮ ಮಾವಾರ A few minutes later. ಏನು ಬಂದಾರಲ್ಲ ಬೀಗರು, ಅವರಿಗೆ ಹಾಸಿ ಕೊಡಕ್ಕಂತ ಹೊಂಟೇವ್ರಿ. ಅವ್ರು ಇಲ್ಲಿ ಇಳ್ಕೊಂಡು ಮನೆ ಇದಾನ, ಅವ್ರು ಇಳ್ಕೊಂಡು ಮನೆಗೆ ಹಾಸಿ ಕೊಡಕ್ಕೆ ಹೊಂಟೈತಿ. ಸೊ ನೋಡು ತಗೋನಿ ಒಬ್ಬನ ಫೋಟೋಗ್ರಾಫರ್ ಅಣ್ಣಾರ ಎಲ್ಲಾರ್ದು ಫೋಟೋ ಹೊಡೆದೀಗ ಬ್ರಷ್ ಮಾಡ್ಕೊಂಡಾರ, ಸುಸ್ತಾಗ್ಯಾರ. ಮೇಲೆ ಮುಚ್ಚಿ ನಾ ಹೊಂಟನ್ರಿ. ಈಗ ಎಲ್ಲ ತೆಗೆದಿಟ್ಟು ಲಜ್ಜಾದ ಕುಂತಾರ, ಅಜ್ಜ ಮತ್ತು ಬೀಗರು ಮಾತ್ರ ಕುಂತಾರ. ಸೊ ನಾವು ನಿದ್ದೆ ಮಾಡ್ಬೇಕು. ನಿದ್ದೆ ನೋಡ್ರಿ ಬಾಂಡೆ ತಿಕ್ಕುವೆಲ್ಲ ಹಂಗದ ಅದ. ಬೆಳಗ್ಗೆ ಬಂದು ತಿಕ್ತಾರೇನೋ ಅವರು ತೊಳ್ಯಾರ ಬಂದಾರ. ನಾವು ಮುಕ್ಕೋಬೇಕೀಗ ಎಲ್ಲರ ಒಂದು ಜಾಗ ಹುಡುಕಿ. ನಾವೆಲ್ಲಿ ಮಕ್ಕೊಂಡ್ರಲ್ಲೇ ಅಲ್ಲೇ ಸ್ಟೇಜ್ ಮೇಲೆ ಮಕ್ಕೊಂಬಿಡು. ನಾವು ಸುಮ್ಮನೆ ಸ್ಟೇಜ್ ಮೇಲೆ ತಂಡತ್ತತಿ. ಈ ಕಡೆ ಚೌನಿ ಖಾಲಿ ಐತಲ್ಲ, ಈ ಕಡೆ ಚೌನಿ ಜಸ್ಟ್
ರೆಡಿ ಮಾಡಿಟ್ಟಾರ. ನಾ ಏನು ಮಾಡತ್ತನಪ್ಪ ಅಂತಂದರೆ ಇವು ಚೇರ್ಗಳೆಲ್ಲ ಇಲ್ಲಿ ಗುಂಪಿ ಇದ್ದವು. ಆ ಗುಂಪಿ ಚೇರ್ಗಳನ್ನ ಅಷ್ಟು ಏನು ಮಾಡಿದೆ ಆ ಕಡೆ ಮಗಳು ಸಾಲಕ್ಕೆ ಹೊಂಚೇನು ಮಾಡೋದಪ್ಪ ಅಂದ್ರೆ ಈಗ ಅಂಗಳ ಅಷ್ಟು ಸ್ವಚ್ಛ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ನಾಳೆ ಗುಗ್ಗಳ ಹಿಂಗೆ ಆಗೋಕತಿ. ಸೊ ಹಂಗಾಗಿ ಇದಿಷ್ಟು ಅಂಗಳನ್ನ ಸ್ವಚ್ಛ ಮಾಡಿಕೊಂಡು ಇಲ್ಲಿ ರಂಗೋಲಿ ಹಾಕ್ಬೇಕು. ಇಲ್ಲ ಉಗಳಾರಲ್ಲ ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಸೊ ಶ್ರೀಕಾಂತ್ಗೆ ಮತ್ತು ಹೊಳ್ಳಿ ವಿವೇಕಗ ಇಲ್ಲಿ ಮಲಗಿಸ್ಯಾನ್ರಿ. ಕಾಂತಿಯ ಅವು ಹಂಗನ ಕೈಯಾಗ ಕೊಡು. ಸೊ ಇಲ್ಲಿ ಈಗ ಹಾಸಕ್ಕೆ ಹೋದು. ಹಾಂ ರೀ ನಂದು ಚಾನಲ್ ಐತ್ರಿ, ನಂದು ಯೂಟ್ಯೂಬ್ ಚಾನಲ್ ಅದ್ರಾಗ ಹಾಕಿರ್ತಾನಂತ್ರಿ. ನಿಮಗೆಲ್ಲ ಅಜ್ಜಾಗಿ ಹೇಳಿ ಹಾಂ ರೀ ಬರುತ್ತೆ ಇಲ್ಲೆಲ್ಲ ಫೋನ್ಯಾಗ ನೋಡ್ಬೋದ್ರಿ. ಅಷ್ಟು ಬೇಕಾದ್ರೆ ಫೋನ್ಯಾಗೂ ಹೋಗ್ಬೋದ್ರಿ, ನೋಡ್ಬೋದ್ರಿ. ಹಾಂ ರೀ. ಸೊ ಇಲ್ಲೆಲ್ಲ ಅವನ್ನೆಲ್ಲ ಕಟ್ಟದಿಟ್ಟಾರ. ಇವು ಗುಗ್ಗಳು ಕೊಡ್ಗಳು ಅಂತೇಳಿ. ಸೊ ಅವನ್ನೆಲ್ಲನೂ ಹಿಂಗೆ ಹಾಕಿ ಇದ್ರ ಮ್ಯಾಗ ಇಟ್ಟ ಎಲ್ಲ ರೆಡಿ ಮಾಡ್ತಾರೆ. ಇಲ್ಲಿ ಅವ್ವಾರು ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಈಗ ಅಡುಗೆ ಮಾಡ್ಯಾರ. ಇವ್ರ ಮಮ್ಮಿಗಳು ಜಳಕ ಮಾಡಿ ಈಗೆಲ್ಲ ಅಡುಗೆಗೆ ಅಂದ್ರೆ ಗುಗ್ಗಳ ಅಡುಗೆಗೆ ಏನು ಮಾಡ್ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಬದ್ನಿಕಾಯಿ ಪಲ್ಯ, ಅನ್ನ ಮತ್ತು ಶಾಂಡ್ಗಿ ಪಣ್ಣಿಗೆ ಎಲ್ಲ ಕರೆದಾರ. ಗುಳ್ಗಿ ಗುಗ್ಗಳ ಆಡಿ ನಾವು ಬಾಗಿಲಿಗೆ ಬಂದಿರ್ತೇವ್ರಿ, ಅವಾಗ ಅನ್ನದ ಆರತಿ ಮಾಡ್ಬೇಕು. ಬೆಳಗ್ಗೆ ಇದೀಗ ಆಗಲ್ ಮಾಡಿದಲ್ಲ ಅನ್ನದ ಆರತಿ ಅಂತ ಆರತಿ ಅದು ರೆಡಿ ಮಾಡ್ಕೊಂಡು ಅಲ್ಲಿ ಬರ್ಬೇಕ್ರಿ. ಸೊ ಏನು ಮಾಡಪ್ಪ ಅಂದ್ರೆ ನಾವು ಪಟ ಬಾಕ್ಲ ಸ್ವಚ್ಛ ಮಾಡ್ಕೊಂಡು ಬಾಕ್ಲಾಗೆಲ್ಲ ರಂಗೋಲಿ ಹಾಕ್ಬೇಕು. ಯಾಕಂತಂತೂ ಹೇಳೀನಿ ಬೆಳಗ್ಗೆ ಗುಗ್ಗಳ ಆಯ್ತತಿ ಇಲ್ಲೆಲ್ಲ ಮತ್ತು ಏನೇನು ಮಾಡ್ತಾರೆ. ಸೊ ಹಂಗಾಗಿ ಇಲ್ಲೆಲ್ಲ ರೆಡಿ ಮಾಡೋಣಂತೆ ಬರ್ರಿ. ತಿಂದು ಹಿಂಗೆ ಚಳಿ ಬಿಟ್ರೆ. ಸೊ ಈಗ ಮೊದಲೇ ನೀರು ಹೊಡೆದಾನಿ. ಯಾರು ವೀಡಿಯೋ ಮಾಡ್ಕೊಳ್ಳೋರು ಯಾರು ಇಲ್ಲ, ನಾನು ವೀಡಿಯೋ ಮಾಡ್ಕೊತ ಮಾಡ್ಬೇಕು. ವೀಡಿಯೋ ಕೆಲಸ ಮಾಡ್ಬೇಕು. ಏನಿಲ್ಲಪ್ಪ ಅಂದ್ರೆ ನಮ್ಮ ಅಜ್ಜ ಕೂಡ ನಮ್ಮ ಅಜ್ಜ ಇದ್ದಾಗ ಯಾರಾದ್ರೆ ಗೂಗಲಿತ್ತಪ್ಪ ಅಂದ್ರೆ ಇಂಥ ಕೆಲಸ ಎಲ್ಲ ನಮ್ಮ ಅಜ್ಜನ ಮಾಡ್ತಿದ್ದಾರೆ, ಸ್ವಚ್ಛ ಮಾಡೋದು ಎಲ್ಲ. ಸೊ ಅದು ನೆನಪಾಗತ್ತೈತಿ. ಏನು ಮಾಡೋದು ಈಗ? ಚೀಟೆ ಬಿದ್ದಾವ ಬರ್ರಿ, ಸ್ಟಾರ್ಸ್ ಇದ್ದು ಚೀಟುಗಳು. ಒಂದು ಟವೆಲ್ ಸಿಗವಲ್ಲು. ಟವೆಲ್ ಇಷ್ಟು ಕೊಂಡ ಆಯ್ತು ನೋಡ್ರಿ. ಇನ್ನೂ ಐತಿ, ಇನ್ನಿಷ್ಟು ತುಂಬಿ ಚಲೋ ಮಕ್ಕ ಆಮೇಲೆ ರಂಗೋಲಿ ಹಾಕಿ ಅಜ್ಜ ಊರಿಗೆ ಕಸು ಹಾಕಲಿ ಹೆಂಗೆ ಮಾಡ್ಯಾನಪ್ಪ ಅಂತಂತಂದ್ರೆ ಇದೇನು ಪಂಕ ತಿಳಿದಿರತ್ತಲ್ರಿ ಕಮ್ಮಾರ್ಕಿ ಮಾಡಕ್ಕೆ. ಕಮ್ಮರ್ಸಲ್ಲಿ ಹಾಕ್ತಾರೆ ಪಂಕ. ಆ ಪಂಕ ಬಳಸ್ಕೊಂಡು ಉರಿ ಹಚ್ಚೋದು. ಆಫ್ ಮಾಡ್ರೆ ಮುಗೀತು. ಅಂಗಳಂತೂ ನೀವು ನೋಡ್ಬೋದು ಈ ರೀತಿ ಸ್ವಚ್ಛ ಎಲ್ಲ ಮಾಡೈತಿ. ಈಗ ಹೀಗಿಲ್ಲ ರಂಗೋಲಿ ಹಾಕುವಂಥ ಸ್ಪರ್ಧೆ ನಡೀತೈತಿ ಈಗ ನನಗೆ ನಮ್ಮ ತಂಗಿಗಳಿಗೆ. ಸೊ ರಂಗೋಲಿ ಹಾಕ್ಬೇಕಿಲ್ಲ ಚಂದ ನಮಗೆ. ಸ್ಟೇಜ್ ಮತ್ತು ಬೆಳಗ್ಗೆ ಒಂದು ಹಾಕ್ತಾರಂತೆ. ಅದು ಹೆಂಗಾಗೋದ್ರು ರಂಗೋಲಿ ಎಷ್ಟು ಚಂದ ಹಾಕಿದ್ರು ಅದನ್ನು ಕೆಡಿಸುವ ಕಾಲಾಗ ಅದು ತುಳಿದು ಹಾಳಾಗೋದನ್ನು. ಬಟ್ ಹಾಕೋ ಕರ್ತವ್ಯನ ಹಾಕಿ ಮುಗಿಸ್ಬಿಡ್ಬೇಕು. ಸೊ ರಾತ್ರಿ ಎಷ್ಟಾಗೈತಪ್ಪ ಅಂದ್ರೆ ಟೈಮ್ ನೀವು ನಗಬೋದು ಬಹುಶಃ. ಏನು ಇರ್ಲಿಕ್ಕೆಲ್ಲ 3:10 ಆಯ್ತು. ಸೊ 3:10 ಆಗೈತಿ. ಈಗೆಲ್ಲ ಕಸ ಹೊಡೆದು ಇನ್ನೆಲ್ಲ ನೀರದು ಹೊಡೆದ ನೀನು ಏನು ಮಕ್ಕಳಕ್ಕೆ ಹೋಗಂಗಿಲ್ಲ. ಮತ್ತು 5 ಗಂಟೆಗೆ ಏನು ಮಾಡ್ಬೇಕು ಜಳಕ ಮಾಡಿ. ಯಾಕಂದ್ರೆ ನಾನು ಈ ಸಲ ಪುರ್ವಂತಿಗೆ ಮಾಡ್ಬೇಕಂತ ಮಾಡೀನಿ. ಹಾಗಾಗಿ ಸೊ ಏನು ಮಾಡ್ತಾನಪ್ಪ ಅಂದ್ರೆ ಪಟ ಈಗ ರಂಗೋಲಿ ಹಾಕ್ತಾನಂತೆ ಸ್ಟಾರ್ಟ್ ಮಾಡಾಗ್ಯಾರ. 3 ಗಂಟೆ ಆಗೈತೆ. ನೀ ಇನ್ನೂ ಮಕ್ಕೊಂಡಿಲ್ಲ? ಇದು ಗೂಗಲ್ ಆದ್ರೆ ನಿನಗೆ ಐತಿನ ಗೂಗಲ ಮುದುಕೂರಿಗೆ ನಿನಗೆ ಅಲ್ಲಿ ಊರಿಗೆ ಹೋದ್ಮೇಲೆ ಅದು ಜಡ್ಡಿಗೆ ಬೀಳಿ ಹೇಳ್ತಾನಂತ. ಈ ಕ್ಯಾಮ್ರಾ ಮುಂದೆ ಹೇಳಕತ್ತಾನೆ, ಆಮೇಲೆ ಕ್ಯಾಮ್ರಾ ಕಟ್ ಮಾಡಿದ್ಮೇಲೆ ಹೇಳ್ತಾನಂತ. ಸಾತ್ರ ನೋಡ್ಬಾರ್ದಂತ ನೋಡಿ ತಡಿ ಹಾಕೋಣಂತ. ಫ್ರೆಂಡ್ಸ್ ಇದು ರಂಗೋಲಿ ಅಂತ ಅಂದರೆ ಸುಮ್ಮನೆ ಹಿಂಗೆ ಒಪ್ಕೊಂಡು ಹೋಗೋದು, ಆಮೇಲೆ ಹಾಕ್ತಾನೆ. ಹಾಕ್ಬಿಟ್ಟು
ಇಲ್ಲಿ ಇವ್ರಿಗೆ ಬೇಕಾಗೈತೆ. ಫ್ರೆಂಡ್ಸ್ ಈಗ ನೋಡ್ಬೋದು ನೀವು ರಾತ್ರಿ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ 3:40 3:40 ಖಾಲಿ ಎಲ್ಲ ಫುಲ್ ಖಾಲಿ ಕಾಣಿಸತ್ತಿ. ನಾಳೆ ಮಧ್ಯಾಹ್ನ ಬೆಳಗ್ಗೆಪ್ಪ ಅಂದ್ರೆ ಮಂದಿ ಎಷ್ಟು ಕೊಂಡ ಇಲ್ಲೆಲ್ಲ. ಸೊ ಬೆಳಗ್ಗೆ ಹೋಗ್ಗಳೈತಿ ರಂಗೋಲಿ ಹಾಕಕ್ಕಂತಂತೇಳಿ ನಿಂತಾನೆ ಚುಕ್ಕಿ ಪಕ್ಕಿ ಇಟ್ಟು ಮತ್ತೊಂದು ಜಸ್ಟ್ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ರೌಂಡೆಲ್ಲ ಹಿಂಗೆ ಹಾಕಿದೆ ರೀ, ನೋಡ್ಬೋದು ನೀವು ಇಲ್ಲಿ ಹಿಂಗೆ ದೊಡ್ಡ ಬಳ್ಳಿ ಹಾಕಿದೆ. ರಂಗೋಲಿ ಭಾಳ ಇಲ್ಲ, ಬರೀ ಒಂದೇ ಪಾಕೆಟ್ ಐತಿ. ಅದ್ರಾಗ ಸಾಲಿಸ್ಬೇಕಂತೇಳಿ ಹೆಂಗಾರ ಹಾಕೀನಿ. ಅದೆಲ್ಲ ಚಂದ ಕಾಣ್ಬೇಕಂಗಲ್ಲ ಅಂತಂತೇಳಿ ಬೆಳಗ್ಗೆ ಗುಗ್ಗಳ ಮಾಡೋ ಚಂದ ಕಾಣ್ಬೇಕಂತೇಳಿ. ಸೊ ಈಗ ಇಲ್ಲಿ ಚುಕ್ಕಿ ಪಕ್ಕಿ ಇಟ್ಟನೆ ಈ ರಂಗೋಲಿ ಹಾಕುವಾಗ ಸಿಗ್ತಾನಂತ ಸ್ಟಾರ್ಟ್ ಆಗಿರಿ. ಕುಂದಿಸ್ತೇವೆ. ನೀವು ಅರ್ಶನ ರೆಡಿ ಮಾಡಿದೆ. ಅವ್ರು ತಿದ್ದು ತಿದ್ದಾಡ್ಕೊತ ಹೋಗ್ಬಾರ್ದಾನಂದ್ರ ನಾಳೆ ಬರ್ತಾನ. ನಾ ಎಷ್ಟೊತ್ತು ಬ್ರಹ್ಮಿ ಮಾಡ್ತಾನೆ ಗುಗ್ಗಳ ಹೊಂಡಿಸ್ಬೇಕಂತ ಹೊರಗೆ. ನಾ ಇನ್ನೋದವ್ರು ಜಾಕ ಮಾಡೋ ಹುಡುಗನಿರ್ನ ಬಂದ್ ಮಾಡ್ಲು. ಎಲ್ಲ ಸ್ವಚ್ಛ ಕಸ ಹೊಡೆದು ನೀರು ಹೊಡೆದು ಸುತ್ತಲ ರಂಗೋಲಿ ಹಾಕಿ ಈ ರಂಗೋಲಿ ಹಾಕತ್ತ. ಈಗ ಅರ್ಶನ ಆಡಿನ ಗುಗ್ಗಳ ಕಲರ್ ಅಟ್ ಹಾಕ್ರಿ. ಸೊ ರಂಗೋಲಿ ಇಷ್ಟು ಉದ್ದ ಆಗೈತೆ ರೀ ಇದು, ನೋಡ್ಬೋದು ನೀವು ಇಷ್ಟು ಚಂದ ಆಗೈತೆ. ಬಂದ್ರೆ ರಂಗೋಲಿ ಹಂಗೆ ಫುಲ್ ಖುಷಿ ಆಗತ್ಬಿಟ್ಟೈತಿ. ಹಂಗಂದ್ರೆ ಡೊಂಗಾಡಿಸ್ಗೆ ಆಗೈತಿ, ಬಟ್ ಎಲ್ಲ ಪ್ಯಾಚಪ್ ಆಗಿ ಒಂದು ಸ್ವಲ್ಪ ಅಂದ್ರೆ ಹಿಂದೆ ಚಂದ ಕಾಣ್ಸಕತ್ತೈತಿ. ಸೊ ಇಲ್ಲೆಲ್ಲ ದಂಡಿಗೆಲ್ಲ ಈ ರೀತಿ ಹಾಕಿದ್ದೆಲ್ಲ, ದಂಡಿಗೆಲ್ಲ ಈ ರೀತಿ ಹಾಕಿದ್ದೆ. ಇಲ್ಲೆಲ್ಲ ಹಿಂಗೆ ಹಾಕೈತಿ. ಎಷ್ಟು ಚಂದ ಕಾಣತ್ತಪ್ಪ ಅಂದರೆ ಎಷ್ಟು ಖುಷಿ ಆಗತ್ತೆ. ಬಂದು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟತ್ತೆ ನನ್ನ ರಂಗೋಲಿ ನೋಡಿ, ಚಂದ ಕಾಣತ್ತೈತಿ. ಇಲ್ಲೇ ಈಗ ಅರ್ಶನ ಆಡಿ ಇಲ್ಲೇ ಸುರ್ಗಿ ಸುತ್ತಿ ಇಲ್ಲೇ ಸುರ್ಗಿ ನೀರು ಹಾಕ್ತಾರೆ. ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ ಈಗ 3:57 ಆಯ್ತು, 4 ಗಂಟೆ ಸಮೀಪ ಆಯ್ತು. ಸೊ ಈಗ ಪಟಪಟೆ ಮಾಡೋಣಪ್ಪ ಅಂತಂದ್ರೆ ಸಾಕಿನ ರಂಗೋಲಿ ಹಾಕೋದು. ಇಲ್ಲೆಲ್ಲ ಮುಂದಿನ ಕೆಲಸ ಮಾಡ್ಕೊಂಡು ಈಗ ಸುರುಗಿ ಜಳಕಕ್ಕೆ ಅವ್ರಿಗೆ ನೀರಿದ್ರೆ ತೋಡಿ ಆಮ್ಯಾಗ ಸಿಗ್ತಾನಂತ ನಿಮಗೆ. ಸ್ಟಾರ್ಟ್ ಡೌನ್ ಆಗಿರ್ರಿ. ಸರಿ 4 ಗಂಟೆ ಆಗೈತ್ರಿಪ್ಪ. 4 ಗಂಟೆಗೆ 4:07 ಆಗೈತಿ. ಈಗ ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ನಮ್ಮ ಅಜ್ಜನ ತಮ್ಮ, ನಮ್ಮ ಕಾಕ, ಅಂದ್ರೆ ನಮ್ಮ ಸಣ್ಣಜ್ಜ ಸಣ್ಣಮ್ಮನ ಕರ್ಯಾಕೆ ಹೊಂಟೇವಿ. ಇದು ಹಳೆ ಓಣಿ ನಮ್ಮವ್ವ, ಹಳೆ ಓಣಿದ್ದು ನಮ್ಮವ್ವ ಆಡಿ ಬೆಳೆದಂಥ ಓಣಿರಿಪ್ಪ ಇದು. ಸೊ ಈಗ ಇಲ್ಲಿ ಹೋಗಿ ಅವ್ರ ಬರೋಂಬರಿ ಕರೆದು